ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸೂಪರ್ ಫಾಸ್ಟ್ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ. 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವ ಅಂಶಗಳನ್ನೇ ಕೋರ್ಟ್ ಮುಂದೆ ಹೇಳಿಕೆಯ ರೂಪದಲ್ಲಿ ದಾಖಲಿಸಲು ಕೂಡ ಸಿದ್ಧರಾಗಿದ್ದಾರೆ. ಪ್ರದೋಷ್ ನಡೆ ಮುಂದಿನ ವಿಚಾರಣೆಯಲ್ಲಿ ಮಹತ್ವ ಪಡೆದುಕೊಳ್ಳಲಿದೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೂ ಕೂಡ ಬಿಂದಾಸ್ ಆಗಿರೋ ವಿಡಿಯೋ ವೈರಲ್ ಆಗಿತ್ತು. ಇದು ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡವನ್ನ ಬಯಲಿಗೆಳೆದಿದೆ. ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಮಾಜಿ ಸಂಸದರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನಿಂದಲೇ ಇಡೀ ಇಲಾಖೆಯ ಮರ್ಯಾದೆ ಹಾಳಾಗಿದೆ. ನನ್ನ ಕೆರಿಯರ್ನಲ್ಲಿ ನನಗೆ ಯಾವಾಗಲೂ ಇಷ್ಟು ಬೇಜಾರಾಗಿರಲಿಲ್ಲ. ನಾನು ನಿಮ್ಮಿಂದ ತಲೆ ತಗ್ಗಿಸುವಂತಾಯಿತು ಅಂತ ಕಿಡಿಕಾರಿದ್ದಾರೆ. ವೃದ್ಧರೊಬ್ಬರ ಮೇಲೆ ಬೀದಿ ನಾಯಿ ದಾಳಿ ಮಾಡಿರುವ ಘಟನೆ ಕುಂದಾನಗರಿಯ ಬೆಳಗಾವಿಯಲ್ಲಿ ಕೂಡ ನಡೆದಿರುವಂಥದ್ದು. ಮಹಂತೇಶ್ ನಗರದ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದ ವೃದ್ಧನ ಮೇಲೆ ನಾಯಿ ದಾಳಿಯನ್ನ ಮಾಡಿದೆ. ಬೀದಿ ನಾಯಿ ದಾಳಿ ಮಾಡ್ತಾ ಇದ್ದಂತೆ ವೃದ್ಧ ನೆಲಕ್ಕೆ ಬಿದ್ದಿದ್ದಾರೆ. ನಾಯಿಯೊಂದಿಗೆ ಸೆಣಸಾಡಿ ವೃದ್ಧ ಬಚಾವಾಗಿದ್ದಾರೆ. ಬೀದಿ ನಾಯಿ ದಾಳಿ ಮಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೃಷಿಕನ ಸೋಗಿನಲ್ಲಿ 43 ಬೈಕ್ಗಳನ್ನು ಕದ್ದ ಕದೀಮನನ್ನ ಬೆಳಗಾವಿಯಲ್ಲಿ ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ನೀಡಗಲ್ ನಾರಾಯಣ 4 ಜಿಲ್ಲೆಗಳಲ್ಲಿ 43 ಬೈಕ್ಗಳನ್ನು ಕದ್ದಿದ್ದ. ವಿಶೇಷ ಅಂದ್ರೆ ಈತ ಹೀರೋ ಹೊಂಡಾ ಬೈಕ್ಗಳನ್ನೇ ಕದಿಯುತ್ತಿದ್ದ. ಕದ್ದ ಬೈಕ್ಗಳಿಗೆ 10 ರಿಂದ 15 ಸಾವಿರ ರೂಪಾಯಿಗೆ ದರ ನಿಗದಿ ಮಾಡ್ತಿದ್ದ. ದಾಖಲೆ ಇಲ್ಲದ ಬೈಕ್ ಖರೀದಿಸಿದ್ರೆ ನೀವು ಸಿಕ್ಕಿ ಬೀಳ್ತೀರಿ ಅಂತ ಬೆಳಗಾವಿ ಎಸ್ಪಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಿಡಕಲ್ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. 10 ಗೇಟ್ಗಳ ಪೈಕಿ 2 ಗೇಟ್ ತೆರೆದು ನೀರು ಹರಿಸಲಾಗಿದೆ. ಜಲಾಶಯದಿಂದ 5,000 ಕ್ಯೂಸೆಕ್ ನೀರನ್ನ ಘಟಪ್ರಭಾ ನದಿಗೆ ಬಿಡುಗಡೆ ಮಾಡಲಾಗಿದ್ದು 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ.